ಪ್ರತಿದಿನ ನೀವು ಸಂತೋಷ, ದುಃಖ, ಕೋಪ ಮುಂತಾದ ಹಲವು ವಿಭಿನ್ನ ಭಾವನೆಗಳನ್ನು ಅನುಭವಿಸುತ್ತೀರಿ ಮತ್ತು ನಿಮಗೆ ಏನು ಅನಿಸದಿದ್ದರೂ ಸಹ ಅದು ಕೂಡ ಒಂದು ಭಾವನೆ. ನಾವು ಸಾಮಾನ್ಯವಾಗಿ ನಮ್ಮ ಭಾವನೆಗಳ ಬಗ್ಗೆ ಹೆಚ್ಚು ಯೋಚಿಸುವುದಿಲ್ಲ, ಆದರೆ ಅವು ನಿಜವಾಗಿಯೂ ನಮ್ಮ ದೇಹ ಮತ್ತು ನಮ್ಮ ಮನಸ್ಸಿನ ಮೇಲೆ ಪರಿಣಾಮ ಬೀರುತ್ತವೆ. ಸಹಾಯವಿಲ್ಲದೆ ನಮ್ಮ ಭಾವನೆಗಳನ್ನು ನಿಯಂತ್ರಿಸುವುದು ತುಂಬಾ ಕಷ್ಟಕರವಾಗಿರುತ್ತದೆ. ಥಿಬೋಟ್ ಮೊರಿಸ್ ರವರ ಮಾಸ್ಟರ್ ಯುವರ್ ಎಮೋಷನ್ ಪುಸ್ತಕದ ಈ ಸಾರಾಂಶದಲ್ಲಿ ನಿಮ್ಮ ಭಾವನೆಗಳನ್ನು ಅರ್ಥ ಮಾಡಿಕೊಳ್ಳುವುದು ಏಕೆ ಮುಖ್ಯ ಎಂಬುದನ್ನು ನೀವು ಕಲಿಯುವಿರಿ. ದುಃಖ ಅಥವಾ ಅಸಮಾಧಾನವನ್ನು ಅನುಭವಿಸದಿರುವುದು ಏಕೆ ಕಷ್ಟ, ನಿಮ್ಮ ಭಾವನೆಗಳನ್ನು ಉತ್ತಮ ರೀತಿಯಲ್ಲಿ ಹೇಗೆ ನೋಡಬೇಕೆಂದು ನೀವು ಕಂಡುಕೊಳ್ಳುವಿರಿ. ಇದು ಕೆಟ್ಟ ಭಾವನೆಗಳನ್ನು ಕಡಿಮೆ ಅನುಭವಿಸಲು ನಿಮಗೆ ಸಹಾಯ ಮಾಡುತ್ತದೆ. ನೆನಪಿಡಿ, ಭಾವನೆಗಳು ನಿಮ್ಮ ಶತ್ರುಗಳಲ್ಲ, ಅವು ನಿಮ್ಮನ್ನು ಬಲಿಷ್ಠ ಮತ್ತು ಸಂತೋಷದ ವ್ಯಕ್ತಿಯಾಗಿ ಬೆಳೆಯುವಂತೆ ಮಾಡುವ ಸಹಾಯಕರು. ನಿಮ್ಮ ಭಾವನೆಗಳೊಂದಿಗೆ ಹೇಗೆ ಸ್ನೇಹ ಬೆಳೆಸಿಕೊಳ್ಳುವುದು ಮತ್ತು ಜೀವನದಲ್ಲಿ ಸಂತೋಷವಾಗಿರಲು ಅವುಗಳನ್ನು ಹೇಗೆ ಬಳಸುವುದು ಎಂಬುದನ್ನು ಕಂಡುಹಿಡಿಯೋಣ. ನಿಮ್ಮ ಬದುಕುಳಿಯುವ ಕಾರ್ಯವಿಧಾನವು ನಿಮ್ಮ ಭಾವನೆಗಳ ಮೇಲೆ ಹೇಗೆ ಪರಿಣಾಮ ಬೀರುತ್ತದೆ. ಇಂದಿನ ನಿಮ್ಮ ಜೀವನವು ನಿಮ್ಮ ಪೂರ್ವಜರ ಜೀವನಕ್ಕಿಂತ ಬಹಳ ವಿಭಿನ್ನವಾಗಿದೆ. ಆಹಾರಕ್ಕಾಗಿ ನೀವು ಕಾಡಿನಲ್ಲಿ ಪ್ರಾಣಿಗಳನ್ನು ಬೇಟೆಯಾಡುವ ಅಗತ್ಯವಿಲ್ಲ, ಏಕೆಂದರೆ ನೀವು ಅದನ್ನು ಮಾರುಕಟ್ಟೆಯಿಂದ ಸುಲಭವಾಗಿ ಖರೀದಿಸಬಹುದು. ಪ್ರಾಣಿಗಳಿಂದ ನೀವು ಅಡಗಿಕೊಳ್ಳುವ ಅಥವಾ ಭಯಪಡುವ ಅಗತ್ಯವಿಲ್ಲ, ಏಕೆಂದರೆ ಅವು ನಿಮ್ಮ ಮನೆಯನ್ನು ಆಕ್ರಮಿಸಿ ನಿಮ್ಮನ್ನು ಬೇಟೆಯಾಡಲು ಸಾಧ್ಯವಿಲ್ಲ. ನೀವು ಇನ್ನೂ ಕಣ್ಮರೆಯಾಗದ ಬದುಕುಳಿಯುವ ಕಾರ್ಯವಿಧಾನವನ್ನು ಹೊಂದಿದ್ದೀರಿ. ನೀವು ಅಪಾಯದಲ್ಲಿದ್ದಾಗ ಈ ಕಾರ್ಯವಿಧಾನವು ನಿಮಗೆ ಪಲಾಯನ ಮಾಡಲು ಶಕ್ತಿಯನ್ನು ನೀಡುತ್ತದೆ. ಇದೇ ಕಾರ್ಯವಿಧಾನವು ಸಕಾರಾತ್ಮಕ ಘಟನೆಗಳಿಗಿಂತ ನಕಾರಾತ್ಮಕ ಘಟನೆಗಳನ್ನು ಹೆಚ್ಚಾಗಿ ನೆನಪಿಟ್ಟುಕೊಳ್ಳುತ್ತದೆ. ನಿಮ್ಮ ಪೂರ್ವಜರ ಕಾಲದಲ್ಲಿ ನಕಾರಾತ್ಮಕ ಘಟನೆಗಳು ಹೆಚ್ಚಾಗಿ ಅಪಾಯಕಾರಿ ಪರಿಣಾಮಗಳನ್ನು ಬೀರುತ್ತಿದ್ದವು. ಉದಾಹರಣೆಗೆ, ಒಂದು ಬುಡಕಟ್ಟು ನಿಮ್ಮನ್ನು ತಿರಸ್ಕರಿಸಿದರೆ ನಿಮ್ಮ ಬದುಕುಳಿಯುವ ಸಾಧ್ಯತೆಗಳು ಗಮನಾರ್ಹವಾಗಿ ಕಡಿಮೆಯಾಗುತ್ತವೆ, ಏಕೆಂದರೆ ಪ್ರಾಣಿಗಳ ದಾಳಿಯಿಂದ ನಿಮ್ಮನ್ನು ಯಾರು ರಕ್ಷಿಸುತ್ತಾರೆ. ಇಂದಿಗೂ ಸಹ ಯಾವುದೇ ಜೀವಕ್ಕೆ ಅಪಾಯವಿಲ್ಲದಿದ್ದರೂ ಸಹ ನಕಾರಾತ್ಮಕ ಘಟನೆಗಳು ಭಾವನಾತ್ಮಕ ಯಾತನೆಯನ್ನು ಉಂಟು ಮಾಡುತ್ತವೆ. ನಿಮ್ಮ ಬಾಸ್ ನಿಮ್ಮನ್ನು ಗದರಿಸಿದಾಗಲೂ ಅದು ಕೆಟ್ಟದೆನಿಸುತ್ತದೆ. ನಿಮ್ಮ ಸ್ನೇಹಿತ ನಿಮ್ಮೊಂದಿಗೆ ಮಾತನಾಡುವುದನ್ನು ನಿಲ್ಲಿಸಿದಾಗಲೂ ನೀವು ದುಃಖಿತರಾಗುತ್ತೀರಿ. ಈ ನಕಾರಾತ್ಮಕ ಪಕ್ಷಪಾತವು ನಮ್ಮ ಪೂರ್ವಜರು ಬದುಕಲು ಸಹಾಯ ಮಾಡಿತು, ಆದರೆ ಇಂದು ಅದು ನಿಮಗೆ ಹೆಚ್ಚು ಸಹಾಯ ಮಾಡುವುದಿಲ್ಲ. ನಿಮ್ಮ ಬಾಸ್ ನಿಮ್ಮ ಕೆಲಸವನ್ನು ಟೀಕಿಸಿದರೆ ಅಥವಾ ನಿಮ್ಮ ಸ್ನೇಹಿತರು ನಿಮ್ಮೊಂದಿಗೆ ಮಾತನಾಡುವುದನ್ನು ನಿಲ್ಲಿಸಿದರೆ ಅದು ಜೀವನ್ಮರಣದ ವಿಷಯವಲ್ಲ. ಆದಾಗ್ಯೂ ಭಾವನಾತ್ಮಕ ನೋವು ನಮಗೆ ಅಸ್ವಸ್ಥತೆಯನ್ನುಂಟು ಮಾಡುತ್ತದೆ. ಈ ಅಸ್ವಸ್ಥತೆಯನ್ನು ತಪ್ಪಿಸಲು ಮತ್ತು ಸಂತೋಷವಾಗಿರಲು ನೀವು ನಕಾರಾತ್ಮಕ ಪಕ್ಷಪಾತದ ವಿರುದ್ಧ ಸಕ್ರಿಯವಾಗಿ ಹೋರಾಡಬೇಕಾಗುತ್ತದೆ. ಸಂತೋಷವಾಗಿರುವುದು ನಿಮ್ಮ ಜೀವನವನ್ನು ಗಮನಾರ್ಹವಾಗಿ ಸುಧಾರಿಸಬಹುದು. ಡೋಪಮೈನ್ ಎಂಬುದು ನೀವು ಉತ್ತಮ ಆಹಾರವನ್ನು ಸೇವಿಸುವಂತಹ ಕೆಲವು ನಡವಳಿಕೆಗಳಲ್ಲಿ ತೊಡಗಿಸಿಕೊಂಡಾಗ ನಿಮ್ಮ ಮೆದುಳಿನಲ್ಲಿ ಬಿಡುಗಡೆಯಾಗುವ ನೇರ ಪ್ರೇಕ್ಷಕವಾಗಿದೆ. ಈ ನೇರ ಪ್ರೇಕ್ಷಕವು ನಿಮ್ಮ ಆನಂದ ಕೇಂದ್ರವನ್ನು ತಲುಪುತ್ತದೆ, ನಿಮಗೆ ಸಂತೋಷವನ್ನು ನೀಡುತ್ತದೆ. ಡೋಪಮೈನ್ ಜನರಿಗೆ ಒಳ್ಳೆಯ ಭಾವನೆ ಮೂಡಿಸುವುದರಿಂದ ಅನೇಕರು ಅದನ್ನು ದುರುಪಯೋಗಪಡಿಸಿಕೊಳ್ಳುತ್ತಾರೆ. ಅವರು ಅತಿಯಾಗಿ ತಿನ್ನಬಹುದು ಅಥವಾ ಲೈಂಗಿಕ ವ್ಯಸನಿಗಳಾಗಬಹುದು. ಯಾವುದೇ ರೀತಿಯ ಚಟವು ಆರೋಗ್ಯಕ್ಕೆ ಅತ್ಯಂತ ಹಾನಿಕರವಾಗಿದೆ. ಉದಾಹರಣೆಗೆ, ನೀವು ಭೌತಿಕ ವಸ್ತುಗಳ ಮೂಲಕ ಸಂತೋಷವನ್ನು ಸಾಧಿಸುತ್ತೀರಿ ಎಂಬುದು ನಿಮ್ಮ ಮನಸ್ಥಿತಿಯಾಗಿದ್ದರೆ, ಹೊಸ ಕಾರು ಅಥವಾ ಫೋನ್ ನೀವು ಹುಡುಕುವ ಸಂತೋಷವನ್ನು ನೀಡುತ್ತದೆ. ಇತರ ಭೌತಿಕ ವಸ್ತುಗಳಂತೆ ನೀವು ನಿಮ್ಮ ಅಲಂಕಾರಿಕ ಕಾರು ಅಥವಾ ಫೋನ್ ನಲ್ಲಿ ನಿರತರಾಗಿರುತ್ತೀರಿ. ಅದು ನಿಮ್ಮನ್ನು ಸಂತೋಷಪಡಿಸುತ್ತದೆ, ಆದರೆ ಸ್ವಲ್ಪ ಸಮಯದವರೆಗೆ ಮಾತ್ರ. ಇದನ್ನು ಹೆಡೋನಿಕ್ ಅಡಾಪ್ಷನ್, ಸುಖೋನ್ಮಾದದ ಹೊಂದಾಣಿಕೆ ಎಂದು ಕರೆಯಲಾಗುತ್ತದೆ. ಈ ತಾತ್ಕಾಲಿಕ ಸಂತೋಷವು ಸ್ವಲ್ಪ ಸಮಯದವರೆಗೆ ಇದ್ದರೂ ಸಹ ನಿಮ್ಮನ್ನು ಅದರ ಹಿಂದೆ ಓಡುವಂತೆ ಮಾಡುತ್ತದೆ. ನಾವೆಲ್ಲರೂ ಒಂದು ನಿರ್ದಿಷ್ಟ ಮಟ್ಟದ ಸಂತೋಷವನ್ನು ಹೊಂದಿದ್ದೇವೆ. ಇದು ವ್ಯಕ್ತಿಯಿಂದ ವ್ಯಕ್ತಿಗೆ ಬದಲಾಗಬಹುದು. ಕೆಲವರು ಸ್ವಾಭಾವಿಕವಾಗಿ ಸಂತೋಷವಾಗಿರುತ್ತಾರೆ, ಇನ್ನು ಕೆಲವರು ತಟಸ್ಥರಾಗಿರುತ್ತಾರೆ. ನೀವು ಡೋಪಮೈನ್ ನೇರ ಪ್ರೇಕ್ಷಕವನ್ನು ಪ್ರಚೋದಿಸುವ ಏನನ್ನಾದರೂ ಮಾಡಿದಾಗ ನಿಮ್ಮ ಸಂತೋಷದ ಮಟ್ಟ ಹೆಚ್ಚಾಗುತ್ತದೆ. ಹೊಸ ಕಾರು ಅಥವಾ ಫೋನ್ ಖರೀದಿಸುವ ಉದಾಹರಣೆಯನ್ನು ಮತ್ತೊಮ್ಮೆ ನೋಡೋಣ. ಕಾರು ಅಥವಾ ಫೋನ್ ಖರೀದಿಸುವುದರಿಂದ ನಿಮ್ಮ ಸಂತೋಷದ ಮಟ್ಟ ಹೆಚ್ಚಾಗುತ್ತದೆ, ಆದರೆ ಅಂತಿಮವಾಗಿ ಅದು ಮೂಲ ಮಟ್ಟಕ್ಕೆ ಮರಳುತ್ತದೆ. ಇದರರ್ಥ ಸಂತೋಷವು ಯಾವಾಗಲೂ ಉನ್ನತ ಮಟ್ಟದಲ್ಲಿ ಉಳಿಯುವುದಿಲ್ಲ. ದಿ ಹೌ ಆಫ್ ಹ್ಯಾಪಿನೆಸ್ ಪುಸ್ತಕದ ಲೇಖಕಿ ಸೋಂಜಾ ಲ್ಯುಬೋಮಿರ್ಸ್ಕಿ ಅವರ ಪ್ರಕಾರ ಸಂತೋಷವು ಪರ್ಸೆಂಟೇಜ್ ಅನ್ನು ಹೊಂದಿದೆ. ನಿಮ್ಮ ಸಂತೋಷದ 50% ನಿಮ್ಮ ಜೀನ್ಗಳಿಂದ ಬರುತ್ತದೆ, 40% ಆಂತರಿಕ ಅಂಶಗಳಿಂದ ಬರುತ್ತದೆ ಮತ್ತು ಕೇವಲ 10% ಭೌತಿಕ ವಸ್ತುಗಳು ಅಥವಾ ಪ್ರಮೋಷನ್ಸ್ ಪಡೆಯುವಂತಹ ಬಾಹ್ಯ ಅಂಶಗಳಿಂದ ಬರುತ್ತದೆ. ಈ ಸಂತೋಷದ ಪರ್ಸೆಂಟೇಜ್ಗಳಿಂದ ಸಂತೋಷವಾಗಿರುವುದು ನಿಮ್ಮ ಮೇಲೆ ಅವಲಂಬಿತವಾಗಿದೆ, ನಿಮಗೆ ಏನಾಗುತ್ತದೆ ಎಂಬುದರ ಮೇಲೆ ಅಲ್ಲ ಎಂಬುದನ್ನು ನಾವು ಕಲಿಯಬೇಕಾಗಿದೆ. ನಿಜವಾದ ಸಂತೋಷವು ಒಳಗಿನಿಂದ ಬರುತ್ತದೆ, ಅದು ಭಾವನೆಗಳ ಸ್ವಭಾವ. ನಿಮ್ಮ ಭಾವನೆಗಳನ್ನು ನಿಭಾಯಿಸುವುದು ಕಷ್ಟಕರವಾಗಿರುತ್ತದೆ, ವಿಶೇಷವಾಗಿ ಅವು ನಕಾರಾತ್ಮಕವಾಗಿದ್ದಾಗ.
ನೀವು ಎಷ್ಟೇ ಪ್ರಯತ್ನಿಸಿದರೂ ನಿಮ್ಮ ಕೋಪ ಅಥವಾ ಹತಾಶೆಯನ್ನು ತಕ್ಷಣ ನಿಯಂತ್ರಿಸಲು ಸಾಧ್ಯವಿಲ್ಲ. ಆದಾಗ್ಯೂ ನಿಮ್ಮ ಭಾವನೆಗಳು ತಾತ್ಕಾಲಿಕ ಮತ್ತು ಅವು ಹಾದು ಹೋಗುತ್ತವೆ ಎಂಬುದನ್ನು ಅರ್ಥ ಮಾಡಿಕೊಳ್ಳುವ ಮೂಲಕ ಅವುಗಳನ್ನು ನಿಭಾಯಿಸಲು ಸಾಧ್ಯವಿದೆ. ಉದಾಹರಣೆಗೆ, ಪೆನಲೋಪ್ ತಡವಾಗಿ ಎಚ್ಚರವಾದ ಕಾರಣ ಕಿರಿಕಿರಿ ಅನುಭವಿಸುತ್ತಾಳೆ. ಇದರರ್ಥ ಅವಳು ಸ್ನಾನ, ಉಪಹಾರವನ್ನು ವೇಗವಾಗಿ ಮುಗಿಸಿ ನಂತರ ಕೆಲಸಕ್ಕೆ ಹೋಗಲು ಆತುರ ಪಡಬೇಕಾಗುತ್ತದೆ. ಈ ಹತಾಶೆಯ ಭಾವನೆ ಬೇಗನೆ ಮಾಯವಾಗುವುದಿಲ್ಲ. ಅವಳು ಅದನ್ನು ಮೀರಬೇಕೆಂದು ಹೇಳಿಕೊಂಡರೂ ಸಹ ಈ ವಿಧಾನವು ಯಾವಾಗಲೂ ಕೆಲಸ ಮಾಡುವುದಿಲ್ಲ. ಬದಲಾಗಿ ಪೆನಲೋಪ್ ತನ್ನ ಭಾವನೆಗಳಿಂದ ಬೇರ್ಪಡಬಹುದು. ಅವಳು ಹೇಳಬಹುದು, ಹೌದು, ನನ್ನ ದಿನ ಹೇಗೆ ಪ್ರಾರಂಭವಾಯಿತು ಎಂದು ನನಗೆ ಸಿಟ್ಟು ಬಂದಿದೆ, ಆದರೆ ಈ ಕಿರಿಕಿರಿ ಕ್ರಮೇಣ ಕಡಿಮೆಯಾಗುತ್ತದೆ ಮತ್ತು ನಾನು ಉತ್ತಮವಾಗುತ್ತೇನೆ. ಭಾವನೆಗಳು ಬಂದು ಹೋಗುತ್ತವೆ. ನೀವು ಈಗ ಅನುಭವಿಸುತ್ತಿರುವುದು ಶಾಶ್ವತವಾಗಿ ಉಳಿಯುವುದಿಲ್ಲ. ನಕಾರಾತ್ಮಕ ಭಾವನೆಗಳು ಕೆಟ್ಟದ್ದಲ್ಲ. ಅವುಗಳನ್ನು ಸಂಪೂರ್ಣವಾಗಿ ನಿಷ್ಪ್ರಯೋಜಕವೆಂದು ಪರಿಗಣಿಸಬೇಡಿ. ಕೆಲವೊಮ್ಮೆ ಅವು ನಿಮ್ಮನ್ನು ಕ್ರಮ ಕೈಗೊಳ್ಳಲು ಪ್ರೋತ್ಸಾಹಿಸುತ್ತದೆ. ವೈಫಲ್ಯದ ಭಾವನೆಯು ಮುಂದಿನ ಬಾರಿ ಹೆಚ್ಚು ಶ್ರಮಿಸಲು ನಿಮ್ಮನ್ನು ತಳ್ಳಬಹುದು. ಆತ್ಮೀಯ ವ್ಯಕ್ತಿಯನ್ನು ಕಳೆದುಕೊಳ್ಳುವುದು ನಿಮ್ಮ ಜೀವನದಲ್ಲಿ ಇನ್ನೂ ಇರುವ ಜನರನ್ನು ಮೆಚ್ಚುವಂತೆ ಮಾಡುತ್ತದೆ. ನೀವು ಇನ್ನು ನಕಾರಾತ್ಮಕ ಭಾವನೆಗಳನ್ನು ನಿಭಾಯಿಸಲು ಹೆಣಗಾಡುತ್ತಿದ್ದರೆ ಹಿಂದೆ ನೀವು ಅವುಗಳನ್ನು ಅನುಭವಿಸಿದ ಸಮಯಗಳನ್ನು ನೆನಪಿಸಿಕೊಳ್ಳಿ. ನೀವು ಈಗ ಎಷ್ಟೇ ಕೆಟ್ಟದಾಗಿ ಭಾವಿಸಿದರೂ ಈ ಭಾವನೆ ಹೋಗುತ್ತದೆ ಎಂದು ತಿಳಿಯಿರಿ. ನಕಾರಾತ್ಮಕ ಭಾವನೆಗಳನ್ನು ನಿಭಾಯಿಸಲು ಇನ್ನೊಂದು ಆರೋಗ್ಯಕರ ಮಾರ್ಗವೆಂದರೆ ಅವು ನಿಮ್ಮನ್ನು ವ್ಯಾಖ್ಯಾನಿಸುವುದಿಲ್ಲ ಎಂಬುದನ್ನು ನೆನಪಿಟ್ಟುಕೊಳ್ಳುವುದು. ನೀವು ಖಿನ್ನತೆಗೆ ಒಳಗಾಗಿದ್ದರೆ ನಿಮಗೆ ಖಿನ್ನತೆ ಇದೆ ಎಂದರ್ಥವಲ್ಲ. ನೀವು ವಿಫಲರು ಎಂದು ಇದರ ಅರ್ಥವಲ್ಲ. ನೀವು ಈಗ ಏನನ್ನು ಅನುಭವಿಸುತ್ತಿದ್ದೀರಿ ಎಂಬುದು ನಿಮ್ಮನ್ನು ಕಡಿಮೆ ವ್ಯಕ್ತಿಯನ್ನಾಗಿ ಮಾಡುವುದಿಲ್ಲ. ಸಂತೋಷವಾಗಿರಲು ನೀವು ಸಕ್ರಿಯವಾಗಿ ಸಕಾರಾತ್ಮಕ ಮನೋಭಾವವನ್ನು ಕಾಪಾಡಿಕೊಳ್ಳಬೇಕು ಎಂಬುದನ್ನು ನೆನಪಿಸಿಕೊಳ್ಳಿ. ನೀವು ಏನು ಯೋಚಿಸುತ್ತೀರೋ ಅದನ್ನು ಆಕರ್ಷಿಸುತ್ತೀರಿ ಎಂಬ ಮಾತನ್ನು ನೀವು ಕೇಳಿದ್ದೀರಾ? ಇದು ಸಕಾರಾತ್ಮಕ ಮತ್ತು ನಕಾರಾತ್ಮಕ ಸ್ಥಿತಿಗಳಿಗೆ ಅನ್ವಯಿಸುತ್ತದೆ. ನೀವು ಒಂದು ಕೆಟ್ಟ ಪರಿಸ್ಥಿತಿಯಲ್ಲಿದ್ದೀರಿ ಎಂದು ಊಹಿಸಿಕೊಳ್ಳಿ. ನೀವು ಕಷ್ಟಪಟ್ಟು ಓದಿದ ಪರೀಕ್ಷೆಯಲ್ಲಿ ಉತ್ತೀರ್ಣರಾಗಲಿಲ್ಲ ಮತ್ತು ನಿಮ್ಮ ವಿದ್ಯಾರ್ಥಿ ವೇತನ ಅರ್ಜಿ ತಿರಸ್ಕೃತವಾಯಿತು. ಈ ಘಟನೆಗಳು ನಿಮ್ಮ ಜೀವನದ ಚೆನ್ನಾಗಿ ನಡೆಯದ ಇತರ ಕ್ಷೇತ್ರಗಳ ಮೇಲೆ ಕೇಂದ್ರೀಕರಿಸುವಂತೆ ಮಾಡುತ್ತದೆ. ನೀವು ನಿಮ್ಮ ತೂಕ ಹೆಚ್ಚಾಗುವ ಬಗ್ಗೆ ಯೋಚಿಸಲು ಪ್ರಾರಂಭಿಸಬಹುದು, ಯಾರೂ ನಿಮ್ಮನ್ನು ಇಷ್ಟಪಡುವುದಿಲ್ಲ ಎಂದು ಭಾವಿಸಬಹುದು ಮತ್ತು ಒಂಟಿತನ ಮತ್ತು ದುಃಖವನ್ನು ಅನುಭವಿಸಬಹುದು. ನಕಾರಾತ್ಮಕತೆಯನ್ನು ಮೇಲುಗೈ ಸಾಧಿಸಲು ಬಿಡುವುದು ಸುಲಭ, ಆದರೆ ನೀವು ಪ್ರಬಲ ಭಾವನೆಯ ಹಿಡಿತದಿಂದ ನಿಮ್ಮನ್ನು ಮುಕ್ತಗೊಳಿಸಿಕೊಳ್ಳಬೇಕು. ಮೊದಲೇ ಹೇಳಿದಂತೆ, ನೀವು ಒಂದು ನಿರ್ದಿಷ್ಟ ರೀತಿಯಲ್ಲಿ ಭಾವಿಸಿದಾಗ ಆ ಭಾವನೆಯ ಬಗ್ಗೆ ನೀವು ಜಾಗೃತರಾಗಿರಬೇಕು. ಈ ಎಮೋಷನ್ಸ್ ಬೇಗನೆ ಮಾಯವಾಗುತ್ತದೆ ಎಂದು ನಿರಂತರವಾಗಿ ನೆನಪಿಸಿಕೊಳ್ಳಿ. ಇದು ನಿಮ್ಮ ಭಾವನೆಗಳನ್ನು ಟ್ರ್ಯಾಕ್ ಮಾಡಲು ಮತ್ತು ಅವುಗಳನ್ನು ಪ್ರಚೋದಿಸುವ ಅಂಶಗಳನ್ನು ಅರ್ಥ ಮಾಡಿಕೊಳ್ಳಲು ಸಹಾಯ ಮಾಡುತ್ತದೆ. ಇದನ್ನು ಒಂದು ಉದಾಹರಣೆಯೊಂದಿಗೆ ಅರ್ಥ ಮಾಡಿಕೊಳ್ಳೋಣ. ತಪ್ಪು ಮಾಡುವುದರಿಂದ ಕೋಪ ಬರುತ್ತದೆ ಎಂದು ಸೋಫಿಯಾ ಅರಿತುಕೊಂಡಳು. ಸಣ್ಣ ಸಣ್ಣ ತಪ್ಪುಗಳಿಗೂ ಅವಳು ತನ್ನ ಮೇಲೆಯೇ ಕೋಪಗೊಳ್ಳುತ್ತಾಳೆ. ಸೋಫಿಯಾ ಇದನ್ನು ಬರೆದಿಟ್ಟು ಕೋಪ ಬಂದಾಗಲೆಲ್ಲ ತನ್ನನ್ನು ತಾನು ಗಮನಿಸಲು ಪ್ರಾರಂಭಿಸಿದಳು. ಆಗಾಗ ಅವಳು ಹಿಂದೆ ಮಾಡಿದ ಇತರ ತಪ್ಪುಗಳ ಬಗ್ಗೆಯೂ ಗಮನ ಹರಿಸುತ್ತಿದ್ದಳು. ಈ ರೀತಿ ಯೋಚಿಸುವ ಮೂಲಕ ಸೋಫಿಯಾ ತಾನು ಎಂದಿಗೂ ಸರಿಯಾಗಿ ಏನನ್ನೂ ಮಾಡಲು ಸಾಧ್ಯವಿಲ್ಲ ಮತ್ತು ತಾನು ಸೋತವಳು ಎಂದು ತನ್ನನ್ನು ತಾನೇ ಹೇಳಿಕೊಳ್ಳುತ್ತಿದ್ದಳು. ಆದಾಗ್ಯೂ ಈ ನಕಾರಾತ್ಮಕ ಚಕ್ರವನ್ನು ತಪ್ಪಿಸಲು ಸೋಫಿಯಾ ಒಂದು ಮಾರ್ಗವನ್ನು ಕಂಡುಕೊಂಡಳು. ತಾನು ಮನುಷ್ಯಳು ಮತ್ತು ಮನುಷ್ಯರು ತಪ್ಪುಗಳನ್ನು ಮಾಡುತ್ತಾರೆ ಎಂದು ಅವಳು ತನ್ನನ್ನು ತಾನೇ ನೆನಪಿಸಿಕೊಳ್ಳುತ್ತಿದ್ದಳು. ಸೋಫಿಯಾ ತನ್ನ ಸಾಧನೆಗಳನ್ನು ಸಹ ನೆನಪಿಸಿಕೊಂಡಳು. ನಕಾರಾತ್ಮಕ ಆಲೋಚನೆಗಳ ಚಕ್ರವನ್ನು ಮುರಿಯಲು ನಿಮ್ಮನ್ನು ನೀವು ಗಮನಿಸುವ ಅಭ್ಯಾಸವನ್ನು ಬೆಳೆಸಿಕೊಳ್ಳಿ. ನಿಮ್ಮ ಭಾವನೆಗಳನ್ನು ಪ್ರಚೋದಿಸುವ ಅಂಶಗಳನ್ನು ಗುರುತಿಸಿ. ಆ ಸಮಯದಲ್ಲಿ ನೀವು ನಿಮಗೆ ಏನು ಹೇಳುತ್ತೀರಿ? ನಕಾರಾತ್ಮಕ ಚಕ್ರದಿಂದ ಹೊರಬರಲು ನಿಮಗೆ ಏನು ಸಹಾಯ ಮಾಡಿತು ಮತ್ತು ಅದರಿಂದ ನೀವು ಏನು ಕಲಿಯುತ್ತಿದ್ದೀರಿ? ನಿಮ್ಮ ವ್ಯಾಖ್ಯಾನವನ್ನು ಬದಲಾಯಿಸುವುದು. ನಿಮ್ಮ ಸಂತೋಷದ ಕೇವಲ 10% ಬಾಹ್ಯ ಅಂಶಗಳು ಕಾರಣವಾಗಿವೆ. ಬಾಹ್ಯ ಅಂಶಗಳ ಉದಾಹರಣೆಗಳಲ್ಲಿ ನಿಮ್ಮ ಬಳಿ ಎಷ್ಟು ಹಣವಿದೆ ಅಥವಾ 30 ವರ್ಷಕ್ಕಿಂತ ಮೊದಲು ಮದುವೆಯಾಗುವಂತಹ ಕೆಲವು ಜೀವನ ಗುರಿಗಳನ್ನು ಸಾಧಿಸುವುದು ಸೇರಿದೆ. ಹೆಚ್ಚು ನಿರ್ದಿಷ್ಟವಾಗಿ ಹೇಳುವುದಾದರೆ ಈ ವಿಷಯಗಳನ್ನು ಊಹೆಗಳು ಎಂದು ಕರೆಯಲಾಗುತ್ತದೆ. ಈ ಊಹೆಗಳು ಎಷ್ಟೇ ಚಿಕ್ಕದಾಗಿದ್ದರೂ ನಿಮ್ಮ ಮೇಲೆ ಪರಿಣಾಮ ಬೀರುತ್ತವೆ. ಅದಕ್ಕಾಗಿಯೇ ನೀವು ಈ ವಿಷಯಗಳನ್ನು ಬೇರೆ ದೃಷ್ಟಿಕೋನದಿಂದ ನೋಡಬೇಕು. ಕೇಟಿ ತನ್ನನ್ನು ಕೆಲಸದಿಂದ ವಜಾಗೊಳಿಸಬಹುದು ಎಂಬ ವದಂತಿಯನ್ನು ಕೇಳಿದ್ದಳು. ಆರಂಭದಲ್ಲಿ ಅದು ಸಂಭವಿಸಿದರೆ ಅದು ದೊಡ್ಡ ಸಮಸ್ಯೆ ಆಗುತ್ತದೆ ಎಂದು ಅವಳು ಭಾವಿಸಿದಳು. ಆದರೆ ನಂತರ ಅವಳು ಅದನ್ನು ತನ್ನ ಕನಸಿನ ಕೆಲಸವನ್ನು ಮುಂದುವರಿಸಲು ಒಂದು ಅವಕಾಶವೆಂದು ನೋಡಿದಳು. ನಾನು ಮದುವೆಯಾಗಿ ಮಕ್ಕಳನ್ನು ಹೆರಬೇಕು. ಈ ನಿರೀಕ್ಷೆ ಸಾಮಾನ್ಯವಾಗಿ ಪೋಷಕರು ಮತ್ತು ಸಮಾಜದಿಂದ ಬರುತ್ತದೆ. ಜನರು ಹಾಗೆ ಮಾಡಬೇಕು ಎಂದು ಹೇಳುತ್ತಾರೆ ಎಂದ ಮಾತ್ರಕ್ಕೆ ನೀವು ನಿಜವಾಗಿಯೂ ಹಾಗೆ ಮಾಡಬೇಕು ಎಂದರ್ಥವಲ್ಲ. ಮದುವೆಯಾಗುವುದು ಮತ್ತು ಮಕ್ಕಳನ್ನು ಪಡೆಯುವುದು ನಿಮ್ಮ ಆಯ್ಕೆಯಾಗಿರಬೇಕು, ಇತರರ ಒತ್ತಡದಿಂದ ನೀವು ಮಾಡುವ ಕೆಲಸವಲ್ಲ. ನನಗೆ ಭವಿಷ್ಯದ ಬಗ್ಗೆ ಭಯವಾಗಿದೆ.
ಭವಿಷ್ಯ ಏನನ್ನು ಒಳಗೊಂಡಿದೆ ಎಂದು ಯಾರಿಗೂ ತಿಳಿದಿಲ್ಲದ ಕಾರಣ ಎಲ್ಲರೂ ಅದರ ಬಗ್ಗೆ ಭಯಪಡುತ್ತಾರೆ. ಆದರೆ ಅದರ ಬಗ್ಗೆ ಹೆಚ್ಚು ಚಿಂತಿಸುವುದರಿಂದ ಯಾವುದೇ ಪ್ರಯೋಜನವಿಲ್ಲ. ಭವಿಷ್ಯದ ಬಗ್ಗೆ ನಿಮ್ಮ ಚಿಂತೆ ಏನನ್ನೂ ಬದಲಾಯಿಸುವುದಿಲ್ಲ. ಬದಲಾಗಿ ವರ್ತಮಾನದ ಮೇಲೆ ಗಮನ ಹರಿಸಿ. ವರ್ತಮಾನದತ್ತ ಗಮನ ಹರಿಸುವುದರಿಂದ ಮಾತ್ರ ನೀವು ನಿಮ್ಮ ಕೈಲಾದಷ್ಟು ಮಾಡಬಹುದು. ನಿಮಗೆ ಸಂಭವಿಸುವ ವಿಷಯಗಳನ್ನು ನೀವು ಹೇಗೆ ಅರ್ಥೈಸಿಕೊಳ್ಳುತ್ತೀರಿ ಎಂಬುದರ ಬಗ್ಗೆ ಗಮನ ಕೊಡಿ. ನಿಮ್ಮ ದುರದೃಷ್ಟಗಳಿಗೆ ನೀವು ಜನರನ್ನು ಅಥವಾ ಸಂದರ್ಭಗಳನ್ನು ದೂಷಿಸಿದರೆ ಈ ಅಭ್ಯಾಸವನ್ನು ಬದಲಾಯಿಸುವ ಸಮಯ ಬಂದಿದೆ. ನಿಮ್ಮ ಕ್ರಿಯೆಗಳಿಗೆ ನೀವು ಜವಾಬ್ದಾರಿಯನ್ನು ತೆಗೆದುಕೊಳ್ಳಲು ಕಲಿಯಬೇಕು. ನಿಮಗೆ ಏನಾಗುತ್ತದೆ ಎಂಬುದನ್ನು ನೀವು ನಿಯಂತ್ರಿಸಲು ಸಾಧ್ಯವಿಲ್ಲ, ಆದರೆ ನಿಮ್ಮ ಪ್ರತಿಕ್ರಿಯೆಯನ್ನು ನೀವು ನಿಯಂತ್ರಿಸಬಹುದು. ನೀವು ಸಂತೋಷವಾಗಿರಬೇಕೇ ಅಥವಾ ದುಃಖಿತರಾಗಿರಬೇಕೇ ಎಂದು ಇದು ನಿರ್ಧರಿಸುತ್ತದೆ. ನಿಮ್ಮ ಭಾವನೆಗಳನ್ನು ಬಿಟ್ಟುಬಿಡಿ. ಜೀವನದಲ್ಲಿ ಸಂತೋಷವಾಗಿರಲು ನಿಮ್ಮ ಭಾವನೆಗಳನ್ನು ಒಳಗೆ ಇಟ್ಟುಕೊಳ್ಳಬೇಡಿ. ಕೋಪ, ಕಹಿ ಮತ್ತು ಇತರ ನಕಾರಾತ್ಮಕ ಭಾವನೆಗಳು ನಿಮ್ಮನ್ನು ಮಾನಸಿಕವಾಗಿ ಮತ್ತು ಭಾವನಾತ್ಮಕವಾಗಿ ಹಾನಿಗೊಳಿಸಬಹುದು. ಈ ವಿಷಯಗಳನ್ನು ನಾವು ಹಿಂದಿನ ಅಧ್ಯಾಯಗಳಲ್ಲಿ ಚರ್ಚಿಸಿದ್ದೇವೆ ಮತ್ತು ಅವುಗಳು ದೈಹಿಕ ಅಭಿವ್ಯಕ್ತಿಗಳನ್ನು ಸಹ ಹೊಂದಿರಬಹುದು ಎಂದು ಹೇಳುವುದು ಯೋಗ್ಯವಾಗಿದೆ. ಉದಾಹರಣೆಗೆ, ನೀವು ಕೋಪಗೊಂಡಾಗ ನಿಮಗೆ ಹೇಗೆ ಅನಿಸುತ್ತದೆ? ನಿಮ್ಮ ಹೃದಯ ಬಡಿತ ಹೆಚ್ಚಾಗುತ್ತದೆ, ನಿಮ್ಮ ಅಂಗೈಗಳು ಬೆವರುತ್ತವೆ, ನೀವು ಬಿಸಿಯಾಗಿ ಅನುಭವಿಸಲು ಪ್ರಾರಂಭಿಸುತ್ತೀರಿ ಮತ್ತು ನೀವು ಯಾವುದರ ಮೇಲೆಯೂ ಗಮನ ಹರಿಸಲು ಸಾಧ್ಯವಿಲ್ಲ. ಆದ್ದರಿಂದ ನಿಮ್ಮ ಭಾವನೆಗಳನ್ನು ಮುಚ್ಚಿಡದಿರುವುದು ಮುಖ್ಯ. ಪೆನ್ನಿಯ ಬಾಸ್ 3ನೇ ಬಾರಿಗೆ ಅವಳ ಕೆಲಸವನ್ನು ಸರಿಪಡಿಸಿದಾಗ ಅವಳು ಮೂರ್ಖಳೆಂದು ಭಾವಿಸಿದಳು. ತಾನು ಹೊಂದಿದ್ದ ಕೆಲಸ ಮತ್ತು ಸ್ಥಾನಕ್ಕೆ ತಾನು ಅರ್ಹಳಲ್ಲ ಎಂದು ಅವಳು ಭಾವಿಸಿದಳು. ಪೆನ್ನಿ ಮೂರ್ಖಳಾಗುವುದು ಸಹಜ, ಆದರೆ ಅವಳು ಈ ಭಾವನೆಯಿಂದ ತನ್ನನ್ನು ತಾನು ಬೇರ್ಪಡಿಸಿಕೊಳ್ಳಲು ನಿರ್ಧರಿಸಿದಳು. ಅವಳು ಯೋಚಿಸಿದಳು, ನಾನು ಮೂರ್ಖಳೆಂದು ಭಾವಿಸುತ್ತೇನೆ, ಆದರೆ ನಾನು ಮೂರ್ಖಳಲ್ಲ. ಭಾವನೆಯೊಂದಿಗೆ ಗುರುತಿಸಿಕೊಳ್ಳುವುದಕ್ಕೂ ಮತ್ತು ಭಾವನೆಯನ್ನು ನಿಮ್ಮಿಂದ ಪ್ರತ್ಯೇಕವಾದದ್ದು ಎಂದು ನೋಡುವುದಕ್ಕೂ ದೊಡ್ಡ ವ್ಯತ್ಯಾಸವಿದೆ. ಪೆನ್ನಿ ನಕಾರಾತ್ಮಕ ಆಲೋಚನೆಗಳನ್ನು ತಾನೇ ಪೋಷಿಸುವುದನ್ನು ನಿಲ್ಲಿಸಿದಳು. ಸಾಮಾನ್ಯವಾಗಿ ಪೆನ್ನಿ ತಾನು ಮೂರ್ಖಳೆಂದು ಭಾವಿಸಿದ ಕ್ಷಣಗಳನ್ನು ನೆನಪಿಸಿಕೊಳ್ಳುತ್ತಿದ್ದಳು. ಅದು ಅವಳನ್ನು ತನ್ನ ಬಗ್ಗೆ ಇನ್ನಷ್ಟು ಕೆಟ್ಟದಾಗಿ ಭಾವಿಸುವಂತೆ ಮಾಡುತ್ತಿತ್ತು. ಆದ್ದರಿಂದ ಅವಳು ತನ್ನ ಮೂರ್ಖತನದ ಭಾವನೆಯನ್ನು ವರ್ಧಿಸದಿರಲು ನಿರ್ಧರಿಸಿದಳು. ಎರಡನೆಯದಾಗಿ, ನಿಮ್ಮ ಭಾವನೆಗಳನ್ನು ಲೇಬಲ್ ಮಾಡಿ. ಭಾವನೆಗಳನ್ನು ತಾತ್ಕಾಲಿಕವಾದದ್ದೆಂದು ಭಾವಿಸಿ. ನೀವು ಬದಲಾಯಿಸಬಹುದಾದ ಬಟ್ಟೆಗಳನ್ನು ಧರಿಸಿದಂತೆ ಭಾವನೆಗಳು ನಿಮ್ಮನ್ನು ವ್ಯಾಖ್ಯಾನಿಸುವುದಿಲ್ಲ. ಭಾವನೆಗಳ ಬಗ್ಗೆ ನಿಮ್ಮ ದೃಷ್ಟಿಕೋನವನ್ನು ಬದಲಾಯಿಸಲು ಪೆನ್ನಿ ಮಾಡಿದ್ದನ್ನು ನೋಡಿ. ನಾನು ದುಃಖಿತನಾಗಿದ್ದೇನೆ ಎಂದು ಯೋಚಿಸುವ ಬದಲು ಅದನ್ನು ವಿಭಿನ್ನವಾಗಿ ಪದಗುಚ್ಛ ಮಾಡಿ. ನನಗೆ ದುಃಖವಾಗುತ್ತಿದೆ ಅಥವಾ ನಾನು ದುಃಖವನ್ನು ಅನುಭವಿಸುತ್ತಿದ್ದೇನೆ ಎಂಬಂತೆ. ಇದು ನಿಮ್ಮ ಮತ್ತು ನಿಮ್ಮ ಭಾವನೆಗಳ ನಡುವೆ ಸ್ವಲ್ಪ ಅಂತರವನ್ನು ಸೃಷ್ಟಿಸುತ್ತದೆ. ಅವುಗಳನ್ನು ಬಿಟ್ಟು ಬಿಡುವುದು ಸುಲಭವಾಗುತ್ತದೆ. ಮೂರನೆಯದಾಗಿ, ನಿಮ್ಮ ಭಾವನೆಗಳನ್ನು ಹಿಡಿದಿಟ್ಟುಕೊಳ್ಳಬೇಡಿ, ಅವುಗಳನ್ನು ಹೋಗಲು ಬಿಡಿ. ನೀವು ನಿಮ್ಮ ಭಾವನೆಗಳ ಮೇಲೆ ಅವಲಂಬಿತರಾಗಲು 2 ಕಾರಣಗಳಿವೆ ಎಂದು ಅರ್ಥ ಮಾಡಿಕೊಳ್ಳಿ. ಒಂದು, ಅದು ನೀವು ಹೇಳುವ ಕತೆ ಅಥವಾ ನಿರೂಪಣೆಯನ್ನು ಬಲಪಡಿಸುತ್ತದೆ. ನೀವು ದುಃಖಿತರಾದಾಗ ನೀವು ನಿಮ್ಮನ್ನು ಇನ್ನಷ್ಟು ದುಃಖಿತರನ್ನಾಗಿ ಮಾಡಿಕೊಳ್ಳುತ್ತೀರಿ. ದುರದೃಷ್ಟವಶಾತ್ ಜನರು ಹೆಚ್ಚಾಗಿ ತಮ್ಮನ್ನು ಭಾವನಾತ್ಮಕವಾಗಿ ನೋಯಿಸಿಕೊಳ್ಳುವ ಪ್ರವೃತ್ತಿಯನ್ನು ಹೊಂದಿರುತ್ತಾರೆ. ಎರಡನೆಯದಾಗಿ, ನೀವು ನಿಮ್ಮ ಭಾವನೆಗಳು ಎಂದು ಭಾವಿಸುತ್ತೀರಿ, ಆದರೆ ಇದು ನಿಜವಲ್ಲ ಎಂದು ನಿಮಗೆ ತಿಳಿದಿದೆ. ನಿಮ್ಮ ಭಾವನೆಗಳೊಂದಿಗೆ ನಿಮ್ಮನ್ನು ಗುರುತಿಸಿಕೊಳ್ಳುವುದನ್ನು ನಿಲ್ಲಿಸುವವರೆಗೆ ನೀವು ತೊಂದರೆಗೊಳಗಾಗುತ್ತೀರಿ. ಎಮಿಲಿ ಅಪೂರ್ಣಳಾಗಿದ್ದಾಳೆಂದು ಭಾವಿಸಿದಳು. ತನ್ನ ಸ್ನೇಹಿತರು ಮತ್ತು ಸಹೋದ್ಯೋಗಿಗಳೊಂದಿಗೆ ಹೋಲಿಸಿದರೆ ಅವಳು ತನ್ನನ್ನು ತಾನು ಸೋತವಳು ಎಂದು ಪರಿಗಣಿಸಿದಳು. ಅವರು ಅನೇಕ ವೈಯಕ್ತಿಕ ಮೈಲಿಗಲ್ಲುಗಳನ್ನು ಸಾಧಿಸುತ್ತಿದ್ದರು. ಎಮಿಲಿ ಅವರ ಬಗ್ಗೆ ಅಸೂಯೆ ಪಡಲು ಪ್ರಾರಂಭಿಸಿದಳು. ಹಾಗಾಗಿ ಎಮಿಲಿ ದೈನಂದಿನ ಗುರಿಗಳ ಪಟ್ಟಿಯನ್ನು ರಚಿಸಿದಳು. ಅವಳು ತನ್ನ ಬಗ್ಗೆ ಹೆಮ್ಮೆ ಪಡಬೇಕಾಗಿತ್ತು. ಒಂದು ದಿನದಲ್ಲಿ ಸಾಧಿಸಲು ಅಸಾಧ್ಯವಾದ ಗುರಿಗಳನ್ನು ಅವಳು ತನ್ನ ಪಟ್ಟಿಯಿಂದ ತೆಗೆದುಹಾಕಿದಳು. ಉದಾಹರಣೆಗೆ, ಎಮಿಲಿ ತನ್ನ ಆರೋಗ್ಯವನ್ನು ಸುಧಾರಿಸಲು 1 ಗಂಟೆ ಜಾಗಿಂಗ್ ಮಾಡುತ್ತೇನೆ ಎಂದು ಬರೆದಿದ್ದಾಳೆ. ಆದರೆ 1 ಗಂಟೆ ಯಶಸ್ವಿಯಾಗಿ ಜಾಗಿಂಗ್ ಮಾಡಲು ದೈನಂದಿನ ಅಭ್ಯಾಸ ಮತ್ತು ದೈಹಿಕ ತರಬೇತಿ ಪಡೆಯಬೇಕಿತ್ತು. ಈ ಗುರಿಯನ್ನು ಸಾಧಿಸಲು ವಿಫಲವಾದ ಕಾರಣ ಎಮಿಲಿಗೆ ನಿಷ್ಪ್ರಯೋಜಕ ಭಾವನೆ ಮೂಡಿತು. ತಾನು ಅಸಮರ್ಥಳೆಂದು ಭಾವಿಸುವುದರಿಂದ ಎಮಿಲಿ ಇನ್ನಷ್ಟು ಕೆಟ್ಟದಾಗಿ ಭಾವಿಸಿದಳು. ಅದಕ್ಕಾಗಿಯೇ ಅವಳು ಕ್ರಮೇಣ ತನ್ನ ಭಾವನೆಗಳನ್ನು ಬಿಟ್ಟು ಬಿಡಲು ನಿರ್ಧರಿಸಿದಳು. ತಾನು ಅಸಮರ್ಥಳೆಂದು ಭಾವಿಸುವುದು ತಪ್ಪು. ಎಮಿಲಿ ತನ್ನ ದೈನಂದಿನ ಗುರಿಗಳನ್ನು ಸಾಧಿಸಬಹುದಾದಂತೆ ಬದಲಾಯಿಸಿಕೊಂಡಳು ಮತ್ತು ಇನ್ನು ಮುಂದೆ ಒತ್ತಡಗಳನ್ನು ಅನುಭವಿಸಲಿಲ್ಲ. ಎಲ್ಲಕ್ಕಿಂತ ಮುಖ್ಯವಾಗಿ ತನ್ನ ಮೈಲುಗಲ್ಲುಗಳನ್ನು ಸಾಧಿಸುವುದು ಕ್ರಮೇಣ ಎಮಿಲಿಯ ಆತ್ಮವಿಶ್ವಾಸವನ್ನು ಹೆಚ್ಚಿಸಿತು. 4ನೇಯದಾಗಿ, ನಿಮ್ಮ ಭಾವನೆಗಳನ್ನು ಬಿಡಲು ಸೆಡೋನಾ ವಿಧಾನವನ್ನು ಕಲಿಯಿರಿ. ಸೆಡೋನಾ ವಿಧಾನವು ಹೆಲ್ ಡ್ವಾಸ್ಕಿನ್ ಅವರ ಪುಸ್ತಕದಿಂದ ಬಂದ ಪರಿಕಲ್ಪನೆಯಾಗಿದೆ. ಇದು 3 ವಿಭಿನ್ನ ರೀತಿಯಲ್ಲಿ ಭಾವನೆಗಳನ್ನು ಬಿಡುಗಡೆ ಮಾಡಲು ನಿಮಗೆ ಸಹಾಯ ಮಾಡುತ್ತದೆ. ಮೊದಲನೆಯ ಮಾರ್ಗವೆಂದರೆ ನಿಮ್ಮ ಭಾವನೆಗಳನ್ನು ಹಿಡಿದಿಟ್ಟುಕೊಳ್ಳದಿರುವುದು. ನಕಾರಾತ್ಮಕ ಭಾವನೆಗಳನ್ನು ಎಂದಿಗೂ ಹಿಡಿದಿಟ್ಟುಕೊಳ್ಳಬೇಡಿ, ಅವುಗಳನ್ನು ಹೋಗಲು ಬಿಡಿ. ಎರಡನೆಯ ಮಾರ್ಗವೆಂದರೆ ನಿಮ್ಮ ಜೀವನದಲ್ಲಿ ಆ ಭಾವನೆಗಳಿಗೆ ಸ್ಥಳಾವಕಾಶ ಕಲ್ಪಿಸುವುದು. ಹೀಗೆ ಮಾಡುವುದರಿಂದ ನೀವು ಏನು ಅನುಭವಿಸುತ್ತಿದ್ದೀರಿ ಎಂಬುದನ್ನು ಅದಕ್ಕೆ ಅಂಟಿಕೊಳ್ಳದೆ ಅಥವಾ ಅದು ನಿಮ್ಮ
ನಿಮ್ಮನ್ನು ವ್ಯಾಖ್ಯಾನಿಸಲು ಬಿಡದೆ ಸ್ವೀಕರಿಸುತ್ತೀರಿ. ಅವುಗಳನ್ನು ಬರಲು ಬಿಡಿ. ಮೂರನೆಯ ಮಾರ್ಗವೆಂದರೆ ಅವುಗಳನ್ನು ಸ್ವಾಗತಿಸುವುದು. ಇದರಲ್ಲಿ ನಿಮ್ಮ ಭಾವನೆಗಳನ್ನು ನಿರ್ಣಯಿಸದೆ ಒಪ್ಪಿಕೊಳ್ಳುವುದು ಸೇರಿದೆ. ಅವುಗಳನ್ನು ಸೂಕ್ಷ್ಮವಾಗಿ ಗಮನಿಸುವ ಮೂಲಕ ಈ ಭಾವನೆಗಳು ಎಲ್ಲಿಂದ ಬರುತ್ತವೆ ಎಂಬುದನ್ನು ನೀವು ಅರ್ಥ ಮಾಡಿಕೊಳ್ಳಬಹುದು. ಸೆಡೋನಾ ವಿಧಾನದ ಪ್ರಕಾರ ನಿಮ್ಮ ಭಾವನೆಗಳನ್ನು ಬಿಡಲು ನೀವು ಈ 5 ಹಂತಗಳನ್ನು ಅನ್ವಯಿಸಬಹುದು. ಮೊದಲನೆಯ ಹಂತ, ನೀವು ಕೆಲಸ ಮಾಡಲು ಬಯಸುವ ನಿರ್ದಿಷ್ಟ ಭಾವನೆಯ ಮೇಲೆ ಕೇಂದ್ರೀಕರಿಸಿ. ಅದು ಬಲವಾದ ಭಾವನೆಯಾಗಿರಬೇಕಾಗಿಲ್ಲ, ಅದು ಸರಳವಾದದ್ದಾಗಿರಬಹುದು. ಉದಾಹರಣೆಗೆ, ದೀರ್ಘ ಸಾಲಿನಲ್ಲಿ ಕಾಯುತ್ತಿರುವಾಗ ಕಿರಿಕಿರಿ ಅನುಭವಿಸುವುದು. 2 ಮತ್ತು 3ನೇ ಹಂತಗಳಲ್ಲಿ ಮೇಲೆ ತಿಳಿಸಲಾದ 3 ವಿಧಾನಗಳಿಂದ ನೀವು ಆರಿಸಿಕೊಳ್ಳುವ ವಿಧಾನವನ್ನು ಆಧರಿಸಿ ಈ ಕೆಳಗಿನ ಪ್ರಶ್ನೆಗಳನ್ನು ನೀವು ಕೇಳಿಕೊಳ್ಳಿ. ಮೊದಲ ವಿಧಾನಕ್ಕಾಗಿ, ನಾನು ಈ ಭಾವನೆಯನ್ನು ಬಿಡಬಹುದೇ? ನಾನು ಈ ಭಾವನೆಯನ್ನು ಬಿಡುತ್ತೇನೆಯೇ? ಎರಡನೆಯ ವಿಧಾನಕ್ಕಾಗಿ, ನಾನು ಈ ಭಾವನೆಯನ್ನು ಇಲ್ಲಿಯೇ ಬಿಡಬಹುದೇ? ನಾನು ಈ ಭಾವನೆಯನ್ನು ಇಲ್ಲಿಯೇ ಬಿಡುತ್ತೇನೆಯೇ? ಮೂರನೆಯ ವಿಧಾನಕ್ಕಾಗಿ, ನಾನು ಈ ಭಾವನೆಯನ್ನು ಸ್ವಾಗತಿಸಬಹುದೇ? ನಾನು ಈ ಭಾವನೆಯನ್ನು ಸ್ವಾಗತಿಸುತ್ತೇನೆಯೇ? ಪ್ರತಿ ಪ್ರಶ್ನೆಗೆ ಪ್ರಾಮಾಣಿಕವಾಗಿ ಮತ್ತು ಸಂಪೂರ್ಣವಾಗಿ ಉತ್ತರಿಸಲು ಪ್ರಯತ್ನಿಸಿ. ಸರಿ ಅಥವಾ ತಪ್ಪು ಉತ್ತರಗಳಲ್ಲಿ ನೀವು ಏನನ್ನು ಅನುಭವಿಸುತ್ತಿದ್ದೀರಿ ಎಂಬುದನ್ನು ಅರ್ಥ ಮಾಡಿಕೊಳ್ಳಲು ಮತ್ತು ನಂತರ ಈ ಭಾವನೆಯನ್ನು ಹಾಗೆಯೇ ಬಿಡಲು ಇದು ಒಂದು ಮಾರ್ಗವಾಗಿದೆ. 4ನೆಯ ಹಂತ, ಯಾವಾಗ ಎಂದು ನಿಮ್ಮನ್ನು ಕೇಳಿಕೊಳ್ಳಿ. ನಿಮ್ಮ ಉತ್ತರ ಯಾವಾಗಲೂ ಈಗ ಇರಬೇಕು. ನೀವು ಈ ಭಾವನೆಯನ್ನು ಬಿಡುಗಡೆ ಮಾಡಬೇಕು. ನೆಪಗಳನ್ನು ಹೇಳಬೇಡಿ. ಏನೇ ಆದರೂ ನೀವು ಅದನ್ನು ಬಿಟ್ಟು ಬಿಡಬೇಕು. 5ನೇ ಹಂತ, ನೀವು ಗಮನ ಹರಿಸಲು ಆಯ್ಕೆ ಮಾಡಿಕೊಂಡ ಭಾವನೆ ಮಾಯವಾಗುವವರೆಗೆ ಇಡೀ ಪ್ರಕ್ರಿಯೆಯನ್ನು ಪುನರಾವರ್ತಿಸಿ. ಸೆಡೋನಾ ವಿಧಾನವು ತುಂಬಾ ಸರಳವಾಗಿ ಧ್ವನಿಸಬಹುದು. ಅದರ ಪರಿಣಾಮಕಾರಿ ತತ್ವವನ್ನು ನೀವು ಅನುಮಾನಿಸಬಹುದು, ಆದರೆ ಕೆಲವೊಮ್ಮೆ ಸರಳವಾದ ವಿಷಯಗಳು ಜೀವನದ ಮೇಲೆ ಆಳವಾದ ಪರಿಣಾಮ ಬೀರುತ್ತವೆ. ನೀವು ಈ ಪ್ರಕ್ರಿಯೆಯನ್ನು ಸಂಪೂರ್ಣವಾಗಿ ನಂಬದಿದ್ದರೂ ಸಹ ನೀವು ಇದನ್ನು ಪ್ರಯತ್ನಿಸಬಹುದು. ಪ್ರತಿದಿನ ನಿಮ್ಮ ಭಾವನೆಗಳನ್ನು ಬಿಡುವುದನ್ನು ಅಭ್ಯಾಸ ಮಾಡಿ. ಶೀಘ್ರದಲ್ಲೇ ನೀವು ನಿಮ್ಮ ಭಾವನೆಗಳ ಯಜಮಾನರಾಗುತ್ತೀರಿ. ಭಾವನೆಗಳು ನಿಮ್ಮನ್ನು ಸರಿಯಾದ ದಿಕ್ಕಿನಲ್ಲಿ ಹೇಗೆ ಮಾರ್ಗದರ್ಶನ ಮಾಡಬಹುದು? ಭಾವನೆಗಳು ಬರುತ್ತವೆ ಮತ್ತು ಹೋಗುತ್ತವೆ, ಆದರೆ ಅವು ತಾತ್ಕಾಲಿಕವಾಗಿರುವುದರಿಂದ ಅವು ನಿಮ್ಮ ಜೀವನವನ್ನು ಬದಲಾಯಿಸಲು ಸಾಧ್ಯವಿಲ್ಲ ಎಂದು ಅರ್ಥವಲ್ಲ. ಜೀವನದಲ್ಲಿ ಯಾರು ಅನುಕೂಲ ಅಥವಾ ತೃಪ್ತಿಯನ್ನು ಅನುಭವಿಸಲು ಬಯಸುವುದಿಲ್ಲ, ಸರಿಯೇ? ಆದರೆ ಕೆಲವೊಮ್ಮೆ ಈ ಭಾವನೆಗಳು ಒಂದು ಸಂಕೇತವಾಗಿರಬಹುದು. ಭಾವನೆಗಳು ನಿಮಗೆ ಸಂದೇಶವನ್ನು ಕಳಿಸುತ್ತವೆ ಮತ್ತು ನೀವು ಅವುಗಳನ್ನು ನಿರ್ಲಕ್ಷಿಸಬಾರದು. ಒಂದು ಉದಾಹರಣೆಯನ್ನು ತೆಗೆದುಕೊಳ್ಳೋಣ. ಹ್ಯಾರಿಯೆಟ್ ಯಾವಾಗಲೂ ಒತ್ತಡಕ್ಕೊಳಗಾಗಿದ್ದಳು. ಯಾವುದೂ ಅವಳನ್ನು ಸಂತೋಷಪಡಿಸಲಿಲ್ಲ. ಅವಳ ಕೆಲಸವಾಗಲಿ, ಸಂಬಂಧಗಳಾಗಲಿ, ಸಾಧನೆಗಳಾಗಲಿ ಯಾವುದೂ ಅವಳನ್ನು ಸಂತೋಷಪಡಿಸಲಿಲ್ಲ. ನಂತರ ಒಂದು ದಿನ ಹ್ಯಾರಿಯೆಟ್ ಹೊಸ ನಗರಕ್ಕೆ ಹೋಗಲು ನಿರ್ಧರಿಸಿದಳು. ಇದು ಹ್ಯಾರಿಯೆಟ್ ಜೀವನದ ಅತ್ಯುತ್ತಮ ನಿರ್ಧಾರವಾಗಿತ್ತು. ಅವಳು ಪ್ರತಿ ಹೊಸ ದಿನವನ್ನು ಎದುರು ನೋಡುತ್ತಿದ್ದಳು ಮತ್ತು ಸಣ್ಣ ವಿಷಯಗಳಲ್ಲಿ ಸಂತೋಷವನ್ನು ಕಂಡುಕೊಂಡಳು. ಹ್ಯಾರಿಯೆಟ್ ಹಿಂದೆಂದೂ ಇಷ್ಟೊಂದು ಸಂತೋಷವಾಗಿರಲಿಲ್ಲ. ನಿಮ್ಮ ಭಾವನೆಗಳನ್ನು ಅರ್ಥ ಮಾಡಿಕೊಳ್ಳಲು ಸ್ವಯಂ ಅರಿವು ಅಗತ್ಯ. ಹ್ಯಾರಿಯೆಟ್ ತನ್ನ ಭಾವನೆಗಳನ್ನು ನಿರ್ಲಕ್ಷಿಸಿದ್ದರೆ ಅವಳು ತನ್ನ ಜೀವನದಲ್ಲಿ ಅಂತಹ ಮಹತ್ವದ ನಿರ್ಧಾರವನ್ನು ಎಂದಿಗೂ ತೆಗೆದುಕೊಳ್ಳುತ್ತಿರಲಿಲ್ಲ. ತನ್ನ ಜೀವನದಲ್ಲಿ ಏನನ್ನಾದರೂ ಬದಲಾಯಿಸಬೇಕೆಂದು ಅವಳು ತಿಳಿದಿದ್ದಳು ಮತ್ತು ಅವಳು ತನ್ನ ಅತೃಪ್ತಿಯನ್ನು ಒಪ್ಪಿಕೊಳ್ಳಲು ನಿರಾಕರಿಸಿದ್ದರೆ ಈ ಬದಲಾವಣೆ ಎಂದಿಗೂ ಸಾಧ್ಯವಾಗುತ್ತಿರಲಿಲ್ಲ. ಸ್ವಯಂ ಅರಿವು ನಿಮ್ಮ ಆಲೋಚನೆಗಳು, ಭಾವನೆಗಳು ಮತ್ತು ನಡವಳಿಕೆಗಳನ್ನು ಗಮನಿಸುವ ಸಾಮರ್ಥ್ಯವನ್ನು ನೀಡುತ್ತದೆ. ಈ ಕಲ್ಪನೆಯನ್ನು ಜಿಮ್ ಡೆತ್ಮರ್ ಮತ್ತು ಡಯಾನಾ ಚಾಪ್ಮನ್ ಅವರ ಪುಸ್ತಕ ದಿ 15 ಕಮಿಟ್ಮೆಂಟ್ಸ್ ಆಫ್ ಕಾನ್ಶಿಯಸ್ ಲೀಡರ್ಶಿಪ್ ನಿಂದ ತೆಗೆದುಕೊಳ್ಳಲಾಗಿದೆ. ಒಂದೇ ಸಾಲನ್ನು ಬಳಸಿಕೊಂಡು ಸ್ವಯಂ ಅರಿವನ್ನು ಅಭ್ಯಾಸ ಮಾಡಬಹುದು. ನೀವು ಏನೇ ಯೋಚಿಸಿದರೂ, ಅನುಭವಿಸಿದರೂ ಅಥವಾ ವರ್ತಿಸಿದರೂ ಅದು ರೇಖೆಗಿಂತ ಮೇಲಿದೆಯೋ ಅಥವಾ ರೇಖೆಗಿಂತ ಕೆಳಗಿದೆಯೋ ಎಂದು ನಿಮ್ಮನ್ನು ಕೇಳಿಕೊಳ್ಳಿ. ರೇಖೆಗಿಂತ ಮೇಲಿರುವುದು ಎಂದರೆ ನೀವು ಏನು ಮಾಡುತ್ತಿದ್ದೀರಿ ಎಂಬುದರ ಬಗ್ಗೆ ಸ್ವಯಂ ಅರಿವು ಹೊಂದಿರುವುದು. ನೀವು ಸಕಾರಾತ್ಮಕ ಮನಸ್ಥಿತಿಯಲ್ಲಿದ್ದೀರಿ ಎಂದರ್ಥ. ನೀವು ಕುತೂಹಲದಿಂದ ಮತ್ತು ಪ್ರಜ್ಞಾಪೂರ್ವಕವಾಗಿ ಕೇಳುವವರಾಗಿದ್ದರೆ ನೀವು ರೇಖೆಗಿಂತ ಮೇಲಿರುತ್ತೀರಿ. ನೀವು ಏನನ್ನು ಅನುಭವಿಸುತ್ತಿದ್ದೀರಿ ಎಂಬುದನ್ನು ಅನುಭವಿಸಲು, ವಿಷಯಗಳನ್ನು ಪ್ರಶಂಸಿಸಲು ಮತ್ತು ನಿಮ್ಮ ಕ್ರಿಯೆಗಳಿಗೆ ಜವಾಬ್ದಾರಿಯನ್ನು ತೆಗೆದುಕೊಳ್ಳಲು ನಿಮ್ಮನ್ನು ಅನುಮತಿಸುತ್ತೀರಿ. ರೇಖೆಗಿಂತ ಕೆಳಗಿರುವುದು ಎಂದರೆ ನಿಮ್ಮ ಭಾವನೆಗಳನ್ನು ನಿಯಂತ್ರಿಸುವುದು ನಿಮಗೆ ಕಷ್ಟ. ನೀವು ತಪ್ಪು ಮಾಡುತ್ತಿದ್ದೀರಿ ಎಂದು ಸೂಚಿಸುವ ಕೆಲವು ವಿಶಿಷ್ಟ ನಡವಳಿಕೆಗಳು, ಕ್ರಿಯೆಗಳು ಮತ್ತು ಭಾವನೆಗಳು ಇಲ್ಲಿವೆ. ನೀವು ನಿರಂತರವಾಗಿ ನಿಮ್ಮಲ್ಲಿ ಮತ್ತು ಇತರರಲ್ಲಿ ತಪ್ಪುಗಳನ್ನು ಕಂಡುಕೊಳ್ಳುತ್ತೀರಿ, ವಾದಗಳು ಮತ್ತು ಗಾಸಿಪ್ಗಳಲ್ಲಿ ತೊಡಗುತ್ತೀರಿ ಮತ್ತು ನಿಮ್ಮ ನಂಬಿಕೆಗಳನ್ನು ಪ್ರಶ್ನಿಸಲು ಬಯಸುವುದಿಲ್ಲ. ನಿಮ್ಮ ಅಭಿಪ್ರಾಯಗಳಿಗಿಂತ ಭಿನ್ನವಾಗಿರುವ ಜನರನ್ನು ನೀವು ನಿರ್ಲಕ್ಷಿಸಲು ಪ್ರಾರಂಭಿಸುತ್ತೀರಿ. ನೀವು ಏನೇ ಮಾಡಿದರೂ ಮೊದಲು ನಿಮ್ಮನ್ನು ಕೇಳಿಕೊಳ್ಳಿ, ಇದು ರೇಖೆಯ ಮೇಲಿದೆಯೋ ಅಥವಾ ರೇಖೆಯ ಕೆಳಗಿದೆಯೋ? ಉತ್ತರವು ನಿಮ್ಮ ಭಾವನೆಗಳನ್ನು ದಾಖಲಿಸುವುದು. ನಿಮ್ಮ ಭಾವನೆಗಳನ್ನು ದಾಖಲಿಸುವ ಉದ್ದೇಶವೇನು? ಹೆಚ್ಚು ಸಕಾರಾತ್ಮಕ ಭಾವನೆಗಳನ್ನು ಹೇಗೆ ಅನುಭವಿಸುವುದು ಎಂಬುದರ ಕಲ್ಪನೆಯನ್ನು ನೀಡುವುದು. ನೀವು ಇದನ್ನು ಮಾಡುವ ಮೊದಲು ನಿಮ್ಮ ಪ್ರಸ್ತುತ ಭಾವನಾತ್ಮಕ ಸ್ಥಿತಿಯ ಬಗ್ಗೆ ನೀವು ತಿಳಿದಿರಬೇಕು. ಒಂದು ವಾರದವರೆಗೆ
ನಿಮಿಷಗಳವರೆಗೆ ನೀವು ಪ್ರತಿದಿನ ಅನುಭವಿಸುವ ಭಾವನೆಗಳನ್ನು ಗಮನಿಸಿ. ಇದಕ್ಕಾಗಿ ನೀವು ನೋಟ್ಬುಕ್ ಅಥವಾ ಕಾಗದದ ತುಂಡನ್ನು ಬಳಸಬಹುದು. ನಿಮ್ಮ ಭಾವನೆಗಳನ್ನು 1 ರಿಂದ 10 ಪ್ರಮಾಣದಲ್ಲಿ ರೇಟ್ ಮಾಡಿ. 1 ಕೆಟ್ಟದಾಗಿದೆ ಮತ್ತು 10 ಉತ್ತಮವಾಗಿದೆ. ಪ್ರತಿ ವಾರದ ಕೊನೆಯಲ್ಲಿ ಅದಕ್ಕೆ ಒಟ್ಟು ಅಂಕಗಳನ್ನು ನೀಡಿ. ಹೆಚ್ಚುವರಿಯಾಗಿ ನೀವು ಈ ಪ್ರಶ್ನೆಗಳಿಗೆ ಉತ್ತರಿಸಬೇಕಾಗುತ್ತದೆ. ನೀವು ಯಾವ ನಕಾರಾತ್ಮಕ ಭಾವನೆಗಳನ್ನು ಅನುಭವಿಸುತ್ತಿದ್ದೀರಿ? ಈ ಭಾವನೆಗಳಿಗೆ ಕಾರಣವೇನು? ನಕಾರಾತ್ಮಕ ಭಾವನೆಯ ಅನುಭವ ಮತ್ತು ಅದರಿಂದ ನೀವು ಪಡೆದ ವ್ಯಾಖ್ಯಾನವನ್ನು ನೆನಪಿಸಿಕೊಳ್ಳಿ. ನಿಮ್ಮ ವ್ಯಾಖ್ಯಾನ ನಿಖರವಾಗಿತ್ತೆ? ಪರಿಸ್ಥಿತಿಯ ಸತ್ಯಗಳಿಗೆ ಅದು ಎಷ್ಟು ಹತ್ತಿರದಲ್ಲಿತ್ತು? ನಕಾರಾತ್ಮಕ ಭಾವನೆಯನ್ನು ಅನುಭವಿಸುವುದನ್ನು ನಿಲ್ಲಿಸಲು ನೀವು ಏನು ಮಾಡುತ್ತಿದ್ದೀರಿ? ಅದು ಸ್ವಾಭಾವಿಕವಾಗಿ ಸಂಭವಿಸಿದೆಯೇ ಅಥವಾ ಅದನ್ನು ಬಿಡುಗಡೆ ಮಾಡಲು ನೀವು ಏನಾದರೂ ಮಾಡಿದ್ದೀರಾ? ಮುಂದಿನ ಬಾರಿ ಈ ನಕಾರಾತ್ಮಕ ಭಾವನೆಗಳನ್ನು ತಪ್ಪಿಸಲು ನೀವು ಏನು ಮಾಡಬಹುದು? ನಿಮ್ಮ ಭಾವನೆಗಳನ್ನು ದಾಖಲಿಸುವ ಮೂಲಕ ನೀವು 2 ವಿಷಯಗಳನ್ನು ಸಾಧಿಸುವಿರಿ. ಮೊದಲನೆಯದಾಗಿ, ನೀವು ಪ್ರತಿ ವಾರ ಅವುಗಳ ಬಗ್ಗೆ ತಿಳಿದಿರುತ್ತೀರಿ. ಇದು ನಿಮಗೆ ಸಕಾರಾತ್ಮಕ ಮನಸ್ಥಿತಿಯನ್ನು ಕಾಪಾಡಿಕೊಳ್ಳಲು ಮತ್ತು ನಿಮ್ಮನ್ನು ಸಂತೋಷಪಡಿಸಿಕೊಳ್ಳಲು ಮಾರ್ಗಗಳನ್ನು ಕಂಡುಕೊಳ್ಳಲು ಸಹಾಯ ಮಾಡುತ್ತದೆ. ಎರಡನೆಯದಾಗಿ, ನೀವು ನಕಾರಾತ್ಮಕ ಭಾವನೆಗಳನ್ನು ತೊಡೆದುಹಾಕಲು ಮತ್ತು ಸಂತೋಷವಾಗಿರಲು ಅಭ್ಯಾಸ ಮಾಡಬಹುದು. ತೀರ್ಮಾನ ನಿಮ್ಮದು. ಮೊದಲಿಗೆ ನೀವು ನಕಾರಾತ್ಮಕ ಭಾವನೆಗಳ ಬಗ್ಗೆ ಕಲಿತಿದ್ದೀರಿ. ಇವು ನಮ್ಮ ಪೂರ್ವಜರು ಜೀವಂತವಾಗಿರಲು ಸಹಾಯ ಮಾಡಿದ ಬದುಕುಳಿಯುವ ಕಾರ್ಯವಿಧಾನದ ಭಾಗವಾಗಿದೆ. ಅದಕ್ಕಾಗಿಯೇ ನೀವು ಇನ್ನೂ ನಕಾರಾತ್ಮಕ ಪಕ್ಷಪಾತವನ್ನು ಹೊಂದಿದ್ದೀರಿ. ನೀವು ಈ ನಕಾರಾತ್ಮಕ ಪಕ್ಷಪಾತದ ವಿರುದ್ಧ ಸಕ್ರಿಯವಾಗಿ ಹೋರಾಡಬೇಕು, ಏಕೆಂದರೆ ಅದು ನಿಮ್ಮನ್ನು ಸಂತೋಷದಿಂದ ತಡೆಯುತ್ತದೆ. ನಿಮ್ಮ ಸಂತೋಷವು ನೀವು ಏನು ಮಾಡುತ್ತಿದ್ದೀರಿ ಮತ್ತು ಯೋಚಿಸುತ್ತೀರಿ ಎಂಬುದರ ಮೇಲೆ ಅವಲಂಬಿತವಾಗಿರುತ್ತದೆ, ನಿಮಗೆ ಏನಾಗುತ್ತದೆ ಎಂಬುದರ ಮೇಲೆ ಅಲ್ಲ. ಎರಡನೆಯದಾಗಿ, ಭಾವನೆಗಳು ತಾತ್ಕಾಲಿಕವೆಂದು ನೀವು ಕಲಿತಿದ್ದೀರಿ. ನೀವು ಇದನ್ನು ನೆನಪಿಟ್ಟುಕೊಳ್ಳಬೇಕು, ವಿಶೇಷವಾಗಿ ನಕಾರಾತ್ಮಕ ಭಾವನೆಗಳನ್ನು ಅನುಭವಿಸುವಾಗ. ನೆನಪಿಡಿ, ಎಲ್ಲಾ ಕೆಟ್ಟ ವಿಷಯಗಳು ಶೀಘ್ರದಲ್ಲೇ ಮಾಯವಾಗುತ್ತವೆ ಮತ್ತು ನೀವು ಅವುಗಳನ್ನು ಜಯಿಸಬಹುದು. ಮೂರನೆಯದಾಗಿ, ಸಂತೋಷವಾಗಿರಲು ನಿಮ್ಮ ದೃಷ್ಟಿಕೋನವನ್ನು ಬದಲಾಯಿಸುವ ಬಗ್ಗೆ ನೀವು ಕಲಿತಿದ್ದೀರಿ. ಜನರು ನಿಮ್ಮ ಬಗ್ಗೆ ಮಾತನಾಡುವ ಊಹೆಗಳಿಗೆ ಕಿವಿಗೊಡಬೇಡಿ. ಉದಾಹರಣೆಗೆ, ನೀವು ಬಯಸದ ಹೊರತು ಮದುವೆಯಾಗಿ ನೆಲೆಗೊಳ್ಳುವ ಅಗತ್ಯವಿಲ್ಲ. ನೀವು ಮಾಡಲು ಬಯಸದ ಕೆಲಸವನ್ನು ಮಾಡುವುದರಿಂದ ನಿಮಗೆ ಎಂದಿಗೂ ಸಂತೋಷ ಸಿಗುವುದಿಲ್ಲ. ನಾಲ್ಕನೆಯದಾಗಿ, ನಿಮ್ಮ ಭಾವನೆಗಳನ್ನು ನಿರ್ಬಂಧಿಸದಿರಲು ನೀವು ಕಲಿತಿದ್ದೀರಿ. ನಿಮ್ಮ ಭಾವನೆಗಳನ್ನು ಗಮನಿಸಿ, ಅವುಗಳನ್ನು ಲೇಬಲ್ ಮಾಡಿ ಮತ್ತು ಅವುಗಳನ್ನು ಬರಲು ಬಿಡಿ. ಐದನೆಯದಾಗಿ, ನೀವು ಸ್ವಯಂ ಅರಿವಿನ ಬಗ್ಗೆ ಕಲಿತಿದ್ದೀರಿ. ಭಾವನೆಗಳು ನಿಮ್ಮ ಜೀವನದಲ್ಲಿ ಏನನ್ನಾದರೂ ಬದಲಾಯಿಸಬೇಕಾದ ಸಂಕೇತವಾಗಿರಬಹುದು. ಪ್ರತಿಯೊಂದು ಆಲೋಚನೆ ಮತ್ತು ಕ್ರಿಯೆಯ ಬಗ್ಗೆ ಯೋಚಿಸಿ. ಅದು ರೇಖೆಗಿಂತ ಮೇಲಿರಲಿ ಅಥವಾ ರೇಖೆಗಿಂತ ಕೆಳಗಿರಲಿ. ರೇಖೆಗಿಂತ ಮೇಲಿರುವುದರಿಂದ ನಿಮಗೆ ಪ್ರಯೋಜನವಾಗುತ್ತದೆ ಮತ್ತು ರೇಖೆಗಿಂತ ಕೆಳಗಿರುವುದರಿಂದ ನಿಮಗೆ ತೊಂದರೆಯಾಗಬಹುದು. ಆರನೆಯದಾಗಿ, ನಿಮ್ಮ ಭಾವನೆಗಳನ್ನು ದಾಖಲಿಸುವ ಬಗ್ಗೆ ನೀವು ಕಲಿತಿದ್ದೀರಿ. ನೀವು ಸಂತೋಷವಾಗಿರಲು ಮಾರ್ಗಗಳನ್ನು ಕಂಡುಕೊಳ್ಳಲು ನಿಮಗೆ ಏನನಿಸುತ್ತದೆ ಎಂಬುದರ ಬಗ್ಗೆ ನಿಗಾ ಇರಿಸಿ. ನಿಮ್ಮ ಭಾವನೆಗಳು ನಿಮ್ಮನ್ನು ವ್ಯಾಖ್ಯಾನಿಸುವುದಿಲ್ಲ ಎಂಬುದನ್ನು ಯಾವಾಗಲೂ ನೆನಪಿಡಿ. ಅವು ಬಂದು ಹೋಗುತ್ತವೆ. ಒಳ್ಳೆಯ ಭಾವನೆಗಳು ನಿಮಗೆ ಸಂತೋಷವನ್ನು ತರಲು ಬರುತ್ತವೆ, ಆದರೆ ಕೆಟ್ಟ ಭಾವನೆಗಳು ನಿಮಗೆ ಏನನ್ನಾದರೂ ಕಲಿಸಲು ಬರುತ್ತವೆ. ಸಂತೋಷದ ಮತ್ತು ತೃಪ್ತಿಕರ ಜೀವನವನ್ನು ನಡೆಸಲು ನೀವು ಎರಡನ್ನೂ ಬಳಸಬಹುದು. ಮಾಸ್ಟರ್ ಯುವರ್ ಎಮೋಷನ್ಸ್ ನ ಈ ಆಡಿಯೋ ಬುಕ್ ಸಾರಾಂಶವನ್ನು ಕೇಳಿದ್ದಕ್ಕಾಗಿ ಧನ್ಯವಾದಗಳು. ಈ ಸಾರಾಂಶವು ನಿಮ್ಮ ಭಾವನೆಗಳನ್ನು ಚೆನ್ನಾಗಿ ಅರ್ಥ ಮಾಡಿಕೊಳ್ಳಲು ಮತ್ತು ನಿರ್ವಹಿಸಲು ನಿಮಗೆ ಸಹಾಯ ಮಾಡುವ ಉಪಯುಕ್ತ ಒಳನೋಟಗಳು ಮತ್ತು ಸಾಧನಗಳನ್ನು ನೀಡಿದೆ ಎಂದು ನಾವು ಭಾವಿಸುತ್ತೇವೆ. ನೆನಪಿಡಿ, ನಿಮ್ಮ ಭಾವನೆಗಳನ್ನು ನಿಯಂತ್ರಿಸುವುದು ಸಂತೋಷದಾಯಕ ಮತ್ತು ಹೆಚ್ಚು ತೃಪ್ತಿಕರ ಜೀವನವನ್ನು ನಡೆಸುವತ್ತ ಒಂದು ಪ್ರಬಲ ಹೆಜ್ಜೆಯಾಗಿದೆ. ಈ ಒಳನೋಟಗಳು ನಿಮಗೆ ಮೌಲ್ಯಯುತವೆಂದು ಕಂಡುಬಂದರೆ ಈ ವಿಡಿಯೋವನ್ನು ಇಷ್ಟಪಡಲು, ಕಮೆಂಟ್ ಮಾಡಲು ಮತ್ತು ಹಂಚಿಕೊಳ್ಳಲು ಮರೆಯಬೇಡಿ. ನಿಮ್ಮ ಪ್ರತಿಕ್ರಿಯೆಯು ನಮಗೆ ಬೆಳೆಯಲು ಮತ್ತು ನಿಮಗೆ ಉತ್ತಮ ವಿಷಯವನ್ನು ತರುವುದನ್ನು ಮುಂದುವರಿಸಲು ಸಹಾಯ ಮಾಡುತ್ತದೆ. ವೈಯಕ್ತಿಕ ಅಭಿವೃದ್ಧಿಯ ಕುರಿತು ಹೆಚ್ಚಿನ ಉಪಯುಕ್ತ ಸಾರಾಂಶಗಳು ಮತ್ತು ಸಲಹೆಗಳಿಗಾಗಿ ನಮ್ಮ ಆಡಿಯೋ ಬುಕ್ ಕನ್ನಡತಿ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಕಲಿಯುವುದನ್ನು ಮತ್ತು ಬೆಳೆಯುವುದನ್ನು ಮುಂದುವರಿಸಿ ಮತ್ತು ನಮ್ಮ ಚಾನೆಲ್ನಲ್ಲಿ ಇತರ ಪುಸ್ತಕಗಳ ಸಾರಾಂಶಗಳನ್ನು ಅನ್ವೇಷಿಸಲು ಮರೆಯದಿರಿ. ಅವೆಲ್ಲವೂ ನಿಮ್ಮ ಜೀವನವನ್ನು ಒಂದೊಂದೇ ಪುಸ್ತಕದಿಂದ ಸುಧಾರಿಸಲು ಸಹಾಯ ಮಾಡುವಂತೆ ವಿನ್ಯಾಸಗೊಳಿಸಲಾಗಿದೆ. ಮುಂದಿನ ಬಾರಿ ಪುಟಗಳನ್ನು ತಿರುಗಿಸುತ್ತಾ ನಿಮ್ಮ ಜೀವನವನ್ನು ಶ್ರೀಮಂತಗೊಳಿಸಿಕೊಳ್ಳಿ. ಧನ್ಯವಾದಗಳು ಸ್ನೇಹಿತರೆ.